ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಡೇ 4 ಒಮನ್ ಟ್ರಿಪ್ಪಲ್ಲಿ ಇದ್ದೀವಿ. ಸೊ ನಿನ್ನೆ ಆಗಿದ್ದ ಥರ ಇವತ್ತು ಆಗೋದು ಬೇಡ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ನ ಪಾರ್ಸಲ್ ಮಾಡ್ಕೊಂಡು ಅಲ್ಲೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಪಾರ್ಸಲ್ ಮಾಡ್ಕೊಂಡು ಫಸ್ಟ್ ಲೊಕೇಶನ್ಗೆ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಇಟ್ಸ್ ಲೈಕ್ 8:30 ಇನ್ ದ ಮಾರ್ನಿಂಗ್. ಸೊ ಲೊಕೇಶನ್ ಆಲ್ರೆಡಿ ಇದ್ದೀವಿ. ಫಸ್ಟ್ ಪ್ಲೇಸ್ ಬಂದು ಪೆಬಲ್ ಬೀಚ್. ಆಸಮ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಆ ಸನ್ ರೇಸ್ ಆ್ಯಂಡ್ ಬೀಚ್ ವೈಬ್ ಸಕ್ಕತ್ತಾಗಿತ್ತು. ಬೀಚ್ ಮಾತ್ರ ಸೂಪರ್ ಡೂಪರ್ ಆಗಿದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ ಪೆಬಲ್ಸ್ ಇರುತ್ತೆ, ಆಟಾಡೋಕ್ಕೆ ಮಾತ್ರ ಮಸ್ತ್ ಇರುತ್ತೆ. ಸೊ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಎಲ್ಲ ಫೀಡ್ ಮಾಡಿ ಅದಾದಮೇಲೆ ಫುಲ್ ನಮ್ಮ ಸೈಲೆನ್ಸ್ ಟೈಮ್ನ ಎಂಜಾಯ್ ಮಾಡಿದ್ವಿ. ಜನ ಕೂಡ ಕಮ್ಮಿ ಇದ್ದರು, ಅಷ್ಟೊಂದು ಜನ ಏನಿಲ್ಲ ಇಲ್ಲಿ. ಕ್ರೌಡ್ ಅಂತ ಯಾವುದು ಪ್ಲೇಸಸ್ಸು ಅನಿಸಲ್ಲ. ಸೊ ಹಾಗಾಗಿ ನಮ್ಮದೇ ಒಂದು ಫುಲ್ ಒಂಥರ ಪ್ರೈವೇಟ್ ಬೀಚ್ ಥರನೇ ಇತ್ತು. ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ಬೋದಾಗಿತ್ತು. ಬಟ್ ಅವಾಗ ತಾನೇ ನಾವು ರೆಡಿ ಆಗಿಬಿಟ್ಟು ಎಲ್ಲ ಬಂದಿರೋದ್ರಿಂದ ಆ್ಯಂಡ್ ಮೆನಿ ಮೋರ್ ಪ್ಲೇಸಸ್ ಟು ಗೋ. ಸೊ ನೆನ್ನೆ ಏನು ಕವರ್ ಮಾಡೋಕ್ಕಾಗಿಲ್ಲ, ಅದನ್ನು ಸೇರಿಸಿ ಇವತ್ತು ಕವರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾವು ನೀರಿಗೆಲ್ಲ ಹಿಡ್ದಿಲ್ಲ. ಬಟ್ ಎವ್ರಿ ಒನ್ ಲೈಕ್ ಚಂದು ಗಿರಿ ಮಕ್ಕಳೆಲ್ಲ ಫುಲ್ ರಿಪೆಂಟ್ ಮಾಡ್ಕೊತಾ ಇದ್ರು. ಅಷ್ಟು ಚೆನ್ನಾಗಿತ್ತು ಇಲ್ಲಿ ಆಟಾಡೋಕ್ಕೆಲ್ಲನೂ. ಸೊ ನಾವು ಒಂದು ಸ್ವಲ್ಪ ಸೈಲೆಂಟ್ ಟೈಮ್ನ ಎಂಜಾಯ್ ಮಾಡ್ತೀವಿ. ಬಿಕಾಸ್ ಬೆಳಗ್ಗೆ ಎದ್ದು ಬೇಗ ಹರಿಯಪ್ಪ ಅಂತ ಮಕ್ಳಿಗೂ ರೆಡಿ ಮಾಡ್ಕೊಂಡು ನಾವು ರೆಡಿ ಮಾಡಿಕೊಂಡು ಬಂದಿದ್ದು ಫುಲ್ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಆ್ಯಂಡ್ ಎಷ್ಟೊಂದು ಜನ ಇಲ್ಲಿ ಕ್ಯಾಂಪರ್ ವ್ಯಾನ್ಸ್ ಎಲ್ಲ ಬಂದು ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ಮೇಲ್ಗಡೆ ಮಲ್ಕೊಂಡಿದ್ದು ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಕುಕ್ ಮಾಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಫಾರಿನರ್ಸ್ ಇರ್ತಿದ್ರು, ಲೈಕ್ ರಷ್ಯನ್ಸು ಮತ್ತು ವೆಸ್ಟರ್ನ್ ಕಂಟ್ರೀಸಿಂದ ಬಂದವರೇ ಇರ್ತಿದ್ರು. ನಾವು ನೋಡ್ಬಿಟ್ಟು ಅನ್ಕೊತಾ ಇದ್ವಿ ಎಷ್ಟು ಚೆನ್ನಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಪೀಸ್ಫುಲ್ ಆಗಿತ್ತು ಅಂತ ಅಂದರೆ ಲಿಟ್ರಲಿ 15-20 ಮಿನಿಟ್ಸ್ ಯಾರು ಜೊತೆನೂ ಮಾತಾಡಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಿದ್ವಿ. ಒನ್ ಆಫ್ ದಿ ಕಪಲ್ ಇದ್ರು ಆಯಿತಾ, ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು. ಅವ್ರು ಕ್ಯಾಂಪರ್ ವ್ಯಾನೆಲ್ಲ ತೊಗೊಂಡು ಎಲ್ಲ ಕುಕ್ ಮಾಡ್ಸಿ. ಸೊ ಅವ್ರನ್ನ ಮಾತಾಡ್ಸಿದ್ವಿ. ಲೈಕ್ ಔಟ್ ಫಾರ್ 10 days ಅಂತ. 10 days ಆಗಿದೆ, ಕ್ಯಾಂಪರ್ ವ್ಯಾನಲ್ಲಿ ಇದ್ದಾರೆ ಅವರು. ಸೊ ರೆಸ್ಟ್ 15 daysಗೂ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಾವು ಓಕೆ ಅಂತ ಅಂದ್ಕೊತಾ ಇದ್ವಿ. ಸೊ ಫಸ್ಟ್ ಪ್ಲೇಸ್ ಆದಮೇಲೆ ಸೆಕೆಂಡ್ ಪ್ಲೇಸ್ ನಾವು ಬಂದಿರೋದು ವಾದಿ ಶಬಾಬ್ಗೆ. ಸೊ ಇದು ಬಂದು ಏನು ಗೊತ್ತಾ, ಇಲ್ಲಿಂದ ಒಂದು ಜಸ್ಟ್ ಕ್ರಾಸ್ ಮಾಡಿಸ್ತಾರೆ ಅಷ್ಟೇ ನನ್ನೇ ಕೆಳಗಡೆ ಬೋಟಿಂದ. ಸೊ ಇದು 1 OMR. ಸೊ ಜಸ್ಟ್ ಇಲ್ಲಿಂದ ಹೋಗಿ ಕ್ರಾಸ್ ಮಾಡೋದು ಅಷ್ಟೇ. ನಾನು ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಓಕೆ ಫೈನ್ ಚೆನ್ನಾಗಿರುತ್ತೆ ರೈಡ್ ಅಂತ ಅಂದರೆ ಏನೂ ಇಲ್ಲ, ಜಸ್ಟ್ ಇಲ್ಲಿಂದ ಆ ಕಡೆ ಕ್ರಾಸ್ ಮಾಡಿಬಿಡ್ತಾರೆ ಅಷ್ಟೇ. ಸೊ ಇಟ್ ಇಸ್ ಸೋ ಕ್ವಿಕ್. ಬೋಟ್ ಹೋಗ್ತಾ ಬರ್ತಾ ಇರುತ್ತೆ. ಸೊ ಏನು ವೆಯ್ಟ್ ಮಾಡೋಷ್ಟೇನಿರಲ್ಲ. ಸೊ ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಿ ಅಲ್ಲಿಂದ ನಡಿಬೇಕು. ಸೊ ನಾವು ಅಂದ್ಕೊಂಡ್ವಿ ಓಕೆ ಫೈನ್, ಲೈಕ್ 2 to 3 kilometers ಇರುತ್ತೆ, ನಡ್ಕೊಂಡು ನೋಡ್ಕೊಂಡು ಬರೋಣ ಅಂತ. ಸೊ ಎಷ್ಟು ಫೇಮಸ್ ಅಂತ ಇದು, ತುಂಬಾ ಸ್ವಿಮ್ಮರ್ಸ್ ಹೈಕರ್ಸ್ಗಂತೂ ಫುಲ್ ಫೇವ್ರೆಟ್ ಸ್ಪಾಟ್. ಆ್ಯಂಡ್ 70s 80s ಕಪಲ್ಸ್ ಎಲ್ಲ ಅವರು ಬಂದು ಇಲ್ಲಿ ಟ್ರೆಕ್ ಮಾಡ್ತಿದ್ರು. ಅವ್ರನ್ನೆಲ್ಲ ನೋಡಿ ನಾವು ಫುಲ್ ಜೋಶ್ ತೊಗೊಂಡು ಎಸ್ ವಿ ಕ್ಯಾನ್ ಡೂ ಇಟ್ ಅಂತ. ಬಟ್ ಪ್ರಾಬ್ಲಮ್ ಅಂದರೆ ಮಕ್ಕಳಿದ್ದಾರೆ ಆಯಿತಾ, ಎತ್ಕೊಳ್ಳೋಕ್ಕೂ ಆಗೋಲ್ಲ ಮಕ್ಕಳನ್ನ, ಅವ್ರಿಗೆ ನಡೆಯೋಕ್ಕೂ ಆಗೋಲ್ಲ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೋಡೋಣ ಎಷ್ಟು ದೂರ ಆಗುತ್ತೋ ಹೋಗೋಣ ಅಂತ ಫೈನಲಿ ಹೋದ್ವಿ. ಸೊ ಬೋಟ್ ಮಾಡಿಕೊಂಡು ಕುತ್ಕೊಂಡು ಆ ಕಡೆ ಹೋಗ್ಬೇಕಷ್ಟೇ. ಅದು Don't tell me. Yes. Is it worth it? Is it worth it? ಅಲ್ಲಿ ಕಪಲ್ ಎಲ್ಲ ಜಸ್ಟ್ ಇನ್ನೇನು ಕ್ರಾಸ್ ಮಾಡಿದ್ವಿ. ಎಲ್ಲ ಕೇಳ್ದು ವರ್ತಾ ಹೋಗೋದಾ ಬರೋದಾ ಅಂತ. ಬಟ್ ನಾವು ಇಲ್ಲಿಗೆ ಬಂದೇ ಇದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆ ನೇಚರ್ ಅಂತೂ ನಂಗೆ ಫುಲ್ ಹಳ್ಳಿ ವೈಬ್ಸ್ ಥರ ಬರ್ತಿತ್ತು. ಸೊ ಇಲ್ಲಿಗೆ ನಡ್ಕೊಂಡು ಹೋಗಬೇಕು. ಆ ಕಡೆ ಈ ಕಡೆ ಸ್ವಲ್ಪ ನೀರು ಸಿಗುತ್ತೆ. ಆ್ಯಂಡ್ ಹಾಗೆ ನಡ್ಕೊಂಡು ಹೋಗ್ತಾನೆ ಇರಬೇಕು. ನಾವು ದಾರಿ ಇದ್ದಷ್ಟು ಹೋದ್ವಿ. ಅದಾದಮೇಲೆ ಯಾವಾಗ ಒಂದು ಸ್ವಲ್ಪ ಹೈಕ್ ಮಾಡೋ ಥರ ಎಲ್ಲ ಬಂತು, ಆವಾಗ ಸ್ಟಾಪ್ ಮಾಡಿ ಕೇಳಿದ್ವಿ ನಾವು ಬರೋರಿಗೆಲ್ಲನೂ, ಇನ್ನೂ ಒಂದು 2 kilometers ಇದೆ, ಯು ಹ್ಯಾವ್ ಟು ಹೈಕ್, ಸ್ವಿಮ್ಮಿಂಗ್ ಡ್ರೆಸ್ ಇರಬೇಕು, ಸ್ವಿಮ್ ಮಾಡ್ಕೊಬೇಕು, ಹಿಂಗೆ ಅಂತ ಎಲ್ಲ ಹೇಳಿಬಿಟ್ಟು ಸ್ವಲ್ಪ ಭಯಪಡಿಸ್ತಿದ್ರು. ಬಟ್ ಸ್ಟಿಲ್ ಅಂದರೂ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಮಕ್ಳುಗಳು ಎತ್ಕೊಳ್ಳಿ ಅಂತ ಶುರು ಮಾಡಿದ್ರು. ಸೊ ಆಬ್ವಿಯಸ್ಲಿ ಅವ್ರನ್ನ ಎತ್ಕೊಂಡು ಎಷ್ಟು ದೂರ ಅಂತ ನಡೆಯೋಕ್ಕಾಗತ್ತೆ. ಸೊ ಸ್ವಲ್ಪ ದೂರ ತನಕ ಹೋದ್ವಿ. ಆ್ಯಂಡ್ ದೆನ್ ವಿ ಕ್ವಿಟ್, ಆಗಲ್ಲ ಇದು ಹೈಕರ್ಸ್ ಎಲ್ಲ ಬರಬೇಕು ಅಂತ. ಆ್ಯಂಡ್ ನಾವು ಬೇರೆ ಇನ್ನೂ 2 places ಇತ್ತು ನೋಡೋಕ್ಕೆ. ಸೊ ಇಟ್ಸ್ ಲೈಕ್ 11 o'clock 11:30 ಇಲ್ಲೇ. ಸೊ ಹಾಗಾಗಿ ಓಕೆ ಫೈನ್ ಅಂತ 1 point ತನಕ ಹೋಗಿ ಬಟ್ ನಡೆದ್ವಿ. ಆಲ್ಮೋಸ್ಟ್ 1.5 kilometer 2 kilometers ತನಕ ಹೋದ್ವಿ. ಬಟ್ ಇನ್ನೂ ಹೋಗಬೇಕಾಗಿತ್ತು ಮುಂದೆ. ಹೈಕ್ ಮಾಡಿದ್ರೆ ಫುಲ್ ಚೆನ್ನಾಗಿ ಒಂಥರ ಕೇವ್ ಥರ ಎಲ್ಲ ಇದ್ದು ವಾಟರ್ ಮಧ್ಯೆ ಎಲ್ಲ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಬಟ್ ಅಲ್ಲಿಗೆಲ್ಲ ಹೋಗೋಕ್ಕಾಗಲಿಲ್ಲ. ಫೈನಲಿ 1 point ತನಕ ಹೋಗಿ ಅಲ್ಲಿಂದ ವಾಪಸ್ U-turn ಮಾಡ್ಕೊಂಡ್ವಿ. Wow.
it is fresh. ಹಿಂಗೆ ಆಗ್ತದೆ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಹೌದು, ತುಂಬ ಇಲ್ಲೆಲ್ಲ ಫಾರ್ಮಿಂಗ್ ಮಾಡ್ತಾರೆ ಕಣಪ್ಪ. ಇವರೇ ಮಾಡೋದ್ರ ಜೊತೆ ಗೌರ್ಮೆಂಟ್ ಆಫೀಸ್ ಯಾಕಂದ್ರೆ ಈ ಥರನೇ ವಾಟ್ರ್ ಮುಂದೆ ಕಂಟಿನ್ಯೂ ಆಗುತ್ತೆ ಆಯಿತಾ. ಫುಲ್ಲು ಸುತ್ತಲೂ ಕೇವ್ ಥರ ಮಾಡಿ ಸುತ್ತಲೂ ಎಲ್ಲ ಹಿಲ್ ಥರ ಇರುತ್ತೆ, ಮಧ್ಯದಲ್ಲಿ ಫುಲ್ ವಾಟರ್ ಇರುತ್ತೆ ಆ್ಯಂಡ್ ಕೋಲ್ಡ್ ವಾಟರ್ ಆ್ಯಂಡ್ ಕ್ಲಿಯರ್ ವಾಟರ್ ಇರುತ್ತೆ. ಸೊ ಅದಕ್ಕೋಸ್ಕರ ಜನ ಹೋಗೋದು ನೋಡೋಕ್ಕೆ. ಸೊ ನಾವು ಇಲ್ಲಿ ತನಕ ಬಂದಿದ್ವಿ ಆಯಿತಾ. ಇಲ್ಲಿಂದ ಮುಂದೆ ಹೆಂಗೆ ಅಂದರೆ ದಾರಿನೇ ಇರ್ತಿರ್ಲಿಲ್ಲ, ಲೈಕ್ ಆ ಬಂಡೆ ಎಲ್ಲ ಹತ್ಕೊಂಡು ಹೋಗೋ ಥರ ಹಂಗಿರ್ತಿತ್ತು. ಸೊ ಸ್ವಲ್ಪ ಭಯನೇ ಆಯಿತು, ಬಿಕಾಸ್ ಆ ಥರ ಹೈಕಿಂಗ್ ಶೂಸ್ ಥರ ಏನೂ ಹಾಕಿರಲಿಲ್ಲ ಆ್ಯಂಡ್ ದಾರಿ ಇದ್ದಷ್ಟು ಹೋದ್ವಿ. ಯಾವಾಗ ದಾರಿ ಇಲ್ಲ ಅಂತ ಗೊತ್ತಾಯಿತು, ಅಲ್ಲಿ ಕಪಲ್ಸ್ ಎಲ್ಲನೂ ಸ್ವಲ್ಪ ಓಲ್ಡ್ ಕಪಲ್ಸ್ ಎಲ್ಲನೂ ಅವರು ಕೂಡ ಯೋಚನೆ ಮಾಡ್ತಾಯಿದ್ರು. ಬಟ್ ಅವ್ರು ಹೋದರು, ಅವ್ರು ನಮ್ಮ ಹತ್ರ ಸ್ಟಾಪ್ ಆಗಿಲ್ಲ, ಜಸ್ಟ್ ಯೋಚನೆ ಮಾಡಿ ಮುಂದಕ್ಕೆ ಕಂಟಿನ್ಯೂ ಆದರು. ಬಟ್ ನಾವು ಚಂದ ಹೋಗಿ ನೋಡ್ಕೊಂಡು ಹೋಗ್ಬಿಟ್ಟು ನೋ ಇದೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಯೂಟರ್ನ್ ನೋಡಿದ್ವಿ. ಸೊ ಇಲ್ಲಿಂದ ಇನ್ನೂ ಮುಂದೆ ಇದೆ, ಹೋಗ್ಬಿಟ್ಟು ಡೈವ್ ಮಾಡ್ತಾರೆ ಅಲ್ಲಿಂದ ಸ್ವಿಮ್ಮರ್ಸ್ ಎಲ್ಲನೂ, ತುಂಬ ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ಇಟ್ಕೊಂಡು ವಿ ಕುಡ್ ಡೂ ಓನ್ಲಿ ದಿಸ್ ಮಚ್. ಸೊ ಹಂಗಾಗಿ ಅಲ್ಲೇ ಸೈಡಲ್ಲಿ ನಾವೇನು ನೋಡಿದ್ವಿ ವಾಟರ್ನ, ಅದೇ ಕ್ಲಿಯರ್ ಆಗಿದೆ. ಅಲ್ಲೇ ಯಾರೂ ಜನ ಅಷ್ಟಿಲ್ಲ, ಎಲ್ಲರೂ ಜಸ್ಟ್ ಹೈಕ್ ಮಾಡ್ತಿರ್ತಾರೆ. ಬನ್ನಿ ಅಂತ ಹೇಳಿ ಚಂದ ಮತ್ತು ಗಿರಿ ಅವರು ಸ್ವಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ದೊಡ್ಡ ಮಗ ಅಂತ ಅವ್ನು ಫುಲ್ ಸಖತ್ ಇಷ್ಟ ನೀರಂತ ಅಂದರೆ, ಅವನು ಹೆಸಿಟೇಟ್ ಮಾಡಲಿಲ್ಲ. ಸ್ವಲ್ಪ ಕೋಲ್ಡ್ ಇತ್ತು, ಚಳಿ ಇತ್ತು, ಬಟ್ ಅಂದರೂ ಹೆಸಿಟೇಟ್ ಮಾಡಿಲ್ಲ. ಅವ್ನು ಫಸ್ಟ್ ಹೋದ. ಇವನಿಲ್ಲ, ನಾನು ಬರಲ್ಲ ಚಳಿ ಅಂತ ಚಿಕ್ಕವನು ಚರಿ. ಸೊ ಅವ್ನು ಹೋಗಲಿಲ್ಲ, ಬಟ್ ಇವ್ನು ಫುಲ್ ಎಂಜಾಯ್ ಮಾಡ್ತಿದ್ದ. ಆಫ್ಟರ್ 10 minutes ಇವನ್ ಚರಿಗೂ ಕಳಿಸು ಅಂತ ಫುಲ್ ಚಂದ ಇನ್ಸಿಸ್ಟ್ ಮಾಡ್ತಿದ್ರು. ದೊಡ್ಡವನೇ ಆದಮೇಲೆ ಚಿಕ್ಕವನು ಹೋಗಲೇಬೇಕಲ್ಲ, ಸರಿ ಅಂದ್ಬಿಟ್ಟು ಅವ್ನಿಗೂ ಎಲ್ಲ ಅನ್ಡ್ರೆಸ್ ಮಾಡಿ ಕಳಿಸಿದ್ವಿ. ಬಟ್ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ನು ಅಳ್ತಾ ಇದ್ದ. ಆ್ಯಂಡ್ ಫೈನಲಿ ಎಂಜಾಯ್ಡ್. ನೋಡಲ್ಲ ಆಯ್ ಮಾಡು ಸ್ವಿಚ್ಚಿಗೆ. ಆಯ್ ಮಮ್ಮ. ಅಷ್ಟೇ ಸರಿ ಎರಡು ಸೀಟ್ ಸರಿ. ಅಲ್ಲ ಮಮ್ಮ ಆಯ್ ಮಮ್ಮ. ಅಷ್ಟೇ ಮುಗಿತಪ್ಪ ಅಂದ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಕುತ್ಕೊಂಡು ಇಲ್ಲಿಂದ ಜಸ್ಟ್ ಆ ಕಡೆ ದಾಟಿಸ್ತಾರೆ, ತಿರ್ಗಾ ಅದನ್ನೇ ಬೋಟ್ನ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಈ ಒಂದು ಪ್ಲೇಸ್ನ ಮುಗೀತು. ಇದಾದಮೇಲೆ ನಾವು ಹೋಗ್ತಾ ಇರೋದು ಒಂದು ಏನು ಅಡ್ವೆಂಚರಸ್ ರೈಡ್ ಅಂತ ಹೇಳ್ಬೋದು. ಚಂದಗಂತೂ ಓ ಮೈ ಗಾಡ್, 4x4 ವೆಹಿಕಲ್ ಮಾತ್ರ ಆಗುತ್ತೆ ಅನಿಸುತ್ತೆ ಇಲ್ಲಿಗೆ, ಇಲ್ಲ ಆಗೋದೇ ಇಲ್ಲ. ಎಷ್ಟು ಅಡ್ವೆಂಚರಸ್ ಆಗಿತ್ತು ಈ ಒಂದು ಜರ್ನಿ ಅಂದರೆ. ಆ್ಯಕ್ಚುಲಿ ಎಲ್ಲರಿಗೂ ಭಯ ಆಗಿತ್ತು, ಚಂದಗೂ ಸೇರ್ಸ್ ಭಯ ಆಗಿತ್ತು, ಬಟ್ ಯಾರೂ ತೋರಿಸ್ಕೊತಿರಲಿಲ್ಲ. ಎಷ್ಟೊಂದು ವಿ ಕ್ಯಾನ್ ಡೂ ಇಟ್, ಹೋಗ್ಬೋದು, ಹೋಗಿ 4x4 ಇದೆ, ಹೋಗ್ಬೋದು ಫುಲ್ ಪುಷ್ ಮಾಡ್ತಿದ್ವಿ ಅಷ್ಟೇ. ಬಟ್ ಎಲ್ಲರಿಗೂ ನಿಜ ನನಗೆ, ಅಕ್ಕನಿಗೆ, ಮಕ್ಕಳು ಇಬ್ಬರು ಗೊತ್ತಾಗ್ತಿರ್ಲಿಲ್ಲ. ಅವ್ರನ್ನ ಬಿಟ್ಟು ನಾವು 4 ಜನರು ಫುಲ್ ಎದುರ್ಕೊಂಡಿದ್ವಿ. ಬಿಕಾಸ್ ಒಬ್ಬರೂ ಇಲ್ಲ ಇಲ್ಲಿ. ಗಾಡಿ ಕೆಟ್ಟಿದ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಫುಲ್ಲು ತುಂಬ ಸ್ಟೀಪ್ ಇದೆ, ತುಂಬ ನ್ಯಾರೋ ಇದೆ ರೋಡು, ಮತ್ತು ಸಿಕ್ಕಾಪಟ್ಟೆ ಹೈಟ್ ರೋಡ್ಗಳು. ಅದು ಹೆಂಗೆ ಟರ್ನ್ ಮಾಡೋದು, ಹೆಂಗೆ ಹೋಗೋದು, ಬಿಕಾಸ್ ಫಸ್ಟ್ ಟೈಮ್ ಅವರು ಚಂದ ಕೂಡ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದಲ್ಲ. ಸೊ ಹಂಗಾಗಿ ಈ ಕಡೆ ವಿಂಡೋಯಿಂದ ನೋಡ್ತು ಅಂತ ಅಂದರೆ ಫುಲ್ಲು ಆಳ ಇರುತ್ತೆ, ರೈಟ್ ಸೈಡು ಲೆಫ್ಟ್ ಸೈಡು ಆ ಥರ ಎಲ್ಲನೂ. ಸೊ ಸೀರಿಯಸ್ಲಿ ಎಲ್ಲರಿಗೂ ಭಯ ಇತ್ತು, ಹೋಗಿ ತಲುಪೋ ತನಕನೂ ಭಯ ಇತ್ತು. ಆಲ್ಮೋಸ್ಟ್ 11 kilometers ಹಿಂಗೆ ಓಡಿಸಿದ್ದಾರೆ ಚಂದು. ಇದು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನೋಡಿದ್ದು. ಇದು ವಾದಿ ಹೆಸರೇ ಮರ್ತೋಗ್ಬಿಟ್ಟಿದೆ ನನಗೆ. ಬಟ್ ಇದು ಎಷ್ಟೊಂದು ಜನ ಹೋಗಲ್ಲ, ತುಂಬ ಇಡನ್ ಪ್ಲೇಸು, ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದರು. ಆ್ಯಂಡ್ ಅವ್ರು ಹೇಳಿದರು ಹೋಗ್ತಾ ಇಫ್ ಇಟ್ ಇಸ್ ಲೈಕ್ 4x4 ಮಾತ್ರ ಹೋಗೋಕ್ಕಾಗತ್ತೆ ಅಂತ. ಸೊ ವಾದಿ ಶಾಪ್ಗೆ ಹತ್ರ ಇತ್ತು, ವಾದಿ TV ಆ್ಯಂಡ್ ವಾದಿ ಶಾಪ್ಗೆ ಹತ್ರ ಇತ್ತು ಅಂದ್ಬಿಟ್ಟು ಹೋಗೋಣ ಅಂತ ಹೋಗಿದ್ದು. ಬಟ್ ನಿಜ ರೋಡ್ ಅಂತೂ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಸಣ್ಣ ಇತ್ತು ರೋಡು, ಒಂದು ನ್ಯಾರೋ, ಒಂದು ಸ್ಟೀಪ್ ಇತ್ತು, ಒಂದು ಕಡೆ ಫುಲ್ಲು ಹೈಟಾಗಿರೋದು ಆ ಥರ ಎಲ್ಲ ಇರ್ತಿತ್ತು. ಆಲ್ಮೋಸ್ಟ್ ಲೈಕ್ 10 to 12 kilometers ಹಿಂಗೆ ಫುಲ್ಲು ಆ ಥರನೇ ಇರ್ತಿತ್ತು. ಬಟ್ ಅಲ್ಲಿ ಏನಾಯಿತು ಅಂದರೆ ಲೋಕಲೈಟ್ಸ್ ಒಂದು ಸ್ವಲ್ಪ ತೊಂದರೆ ಕೊಟ್ಟರು ನಮಗೆ. ಲೈಕ್ ಅವ್ರು ಹೆಂಗೆ ಅಂದರೆ ಗೈಡ್ನ ತೊಗೊಳ್ಳೇಬೇಕು ಅಂತ, ನಮಗೆ ಬೇಡ ಗೈಡು ಅಂತ. ನಾವು ಕಾಸ್ಟ್ಲಿ ಕೂಡ ಹೇಳ್ತಾಯಿದ್ರು. ಅಲ್ಲಿತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇತ್ತು, ಆ ಥರ ಗೈಡ್ ಹೇಳ್ತಾರೆ, ನೀವು ನಿಮ್ಮ ಗೈಡ್ ಏನು ಬೇಡ, ನೀವು ಹೋಗ್ಬೋದು, ಇಟ್ ಇಸ್ ಲೈಕ್ ಡೈರೆಕ್ಷನ್ ಎಲ್ಲ ಹಾಕಿದ್ದಾರೆ ಅಂತ. ಸೊ ಹಂಗಾಗಿ ನಾವು ತೊಗೊಳಕ್ಕೆ ಇಷ್ಟಪಡ್ತಿರಲಿಲ್ಲ. ಬಟ್ ಅವ್ರು ಒಂದು ಸ್ವಲ್ಪ ಕಿರಿಕ್ ಮಾಡಿದ್ರು, ಅಂತಲ್ಲ ಅಂದ್ಕೊಂಡು ನನಗೂ ಒಂದು ಚೂರು ಹೆದರಿಕೆ ಆಯಿತು, ಬಟ್ ತೋರಿಸ್ಕೊಂಡಿಲ್ಲ. ಫೈನಲಿ ಓಕೆ ಅಂದ್ಬಿಟ್ಟು ಒಂದು ಪ್ರೈಸ್ಗೆ ಮಾತಾಡಿ ಗೈಡ್ನ ಕರ್ಕೊಂಡು ಹೋಗಿದ್ದು. ಅವ್ರು ಏನೂ ಮಾಡಲಿಲ್ಲ, ಗೈಡ್ ಸುಮ್ಮನೆ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ರು. ಬಿಕಾಸ್ ಅವ್ರು ಕಮ್ಯುನಿಕೇಟ್ ಮಾಡೋಕ್ಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಅವ್ರ ಲ್ಯಾಂಗ್ವೇಜ್ ಅದಕ್ಕೆ ನಮ್ಗೆ ಅರ್ಥ ಆಗ್ತಿರಲಿಲ್ಲ, ನಮ್ಮದು ಇಂಗ್ಲೀಷ್ ಹಿಂದಿ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಹಂಗಿತ್ತು. ಜಸ್ಟ್ ಅವ್ರು ಮುಂದೆ ಹೋಗ್ತಾಯಿದ್ರು, ನಾವು ಹಿಂದೆ ನಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇನೇ.
ಸೊ ಬಟ್ ಆ ಪಾಯಿಂಟ್ ಹೋಗಿ ರೀಚ್ ಆಗಿ ವಾಪಸ್ ಬಂದರೆ ಸಾಕಪ್ಪ, ಬಿಕಾಸ್ ಕಾರ್ ಏನಾದರೂ ಮಾಡಿಬಿಟ್ರೆ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಲ್ಲ. ಸೊ ಕಾರ್ನ ಏನಾದರೂ ಮಾಡಿಬಿಟ್ರೆ ಅಂತ ನಮ್ಗೆ ಹೆದರಿಕೆ ಇರ್ತಿತ್ತು. ಆಲ್ಮೋಸ್ಟ್ ಒಂದು 10 ಜನ ಸೇರ್ಕೊಂಡ್ಬಿಟ್ಟು ನೀವು ತೊಗೊಳ್ಳೇಬೇಕು ಗೈಡ್ನ, ಎತ್ಕೊಂಡೋಗಬೇಕು, ತುಂಬ ಅಡ್ವೆಂಚರಸ್ ಇದೆ, ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಕಾರ್ಗೆ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಮತ್ತು ವಾಪಸ್ ತಿರುಗಿ ಇದೇ ರೂಟಲ್ಲಿ ಬರಬೇಕಲ್ಲ. ಸೊ ಏನಾದ್ರು ಗಿಂಚರ್ ಮಾಡಿಬಿಟ್ರೆ ಅಲ್ಲಿ ಯಾರೂ ಇಲ್ಲ, ಆ ದ್ವೇಷಕ್ಕೆ ಏನಾದ್ರು ಮಾಡಿಬಿಟ್ರೆ ಅಂತ ಎದ್ರುಕೊಂಡು ವಿಟ್ಟುಕ ಗೈಡ್. ಬಟ್ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಚಂದು ಇದುವರೆಗೂ ಓಡಿಸಿರೋದ್ರಲ್ಲಿ ಇದೇ ಫುಲ್ಲು ಗಡ 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 ಅನ್ನೋ ಮೂಮೆಂಟ್ ಇರೋದು ಇದೊಂದೇನೇ. ಅಷ್ಟು ಹೆದರಿಕೆ ಆಗೈತೆ ಎಲ್ಲರಿಗೂ. ಆ್ಯಕ್ಚುಲಿ ರೋಡ್ ವೀಡಿಯೋದಲ್ಲಿ ಅಟ್ಲೀಸ್ಟ್ ಇಷ್ಟಿದೆ, ಅಷ್ಟು ಕಾಣಿಸ್ತಾನೆ ಇರಲಿಲ್ಲ. ಇಟ್ ವಾಸ್ ರಿಯಲಿ ವೆರಿ ಡಿಫಿಕಲ್ಟ್ ಆ್ಯಂಡ್ ತುಂಬ ಭಯ ಆಗ್ತಿತ್ತು. ಫೈನಲಿ ರೀಚ್ ಆಗಿ ಆಮೇಲೆ ಅಂದರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ನಡಿಬೇಕು ಅಂತ. ಸೊ ಫೈನಲಿ ಶುರು ಆಯಿತು ನೋಡಿ, ಅವ್ರ ಗೈಡ್ ಮುಂದೆ ಹೋಗ್ತಾ ಇದ್ದಾರೆ, ಜಸ್ಟ್ ಫಾಲೋ ಮಾಡ್ತಾಯಿದ್ದೀವಿ ಅಷ್ಟನ್ನೇ. ಅವ್ರು ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಸ್ಟೆಪ್ಸ್ನ ಇಳ್ಕೊಂಡು ಹೋಗೋದು. ಅದು ನಾವೇ ಹೋಗ್ಬೋದಾಗಿತ್ತು, ಬಟ್ ಸುಮ್ಮನೆ ಫಾರ್ ದೇರ್ ಸರ್ವೈವಲ್ ಸುಮ್ಮನೆ ಅವ್ರು ಡಿಮ್ಯಾಂಡ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡ್ಕೊಳ್ಬೋದು, ನೀವು ಡಿಮ್ಯಾಂಡ್ ಮಾಡಿ ಎದುರಿಸ್ಬಿಟ್ಟು ಹೋಗೋದಕ್ಕಿಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನಾವು ಟೂರಿಸ್ಟ್ ಅವರು ಏನೂ ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಡಿಮ್ಯಾಂಡ್ ಮಾಡಿದ್ರು ಸ್ವಲ್ಪ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಸೊ ಇಳ್ಕೊಂಡು ಹೋಗಬೇಕು, ಇಷ್ಟು ತನಕ ಹತ್ಕೊಂಡು ಬಂದ್ವಿ, ಇಳ್ಕೊಂಡು ಹೋಗಬೇಕು. ಸೊ ಅಲ್ಲಿ ತಿರ್ಗಾ ವಾಟರ್ ಬಾಡಿನೇ ಇರೋದು. ಬಟ್ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು, ಕೋಲ್ಡ್ ಆಗ್ತಿತ್ತು ಮಾತ್ರ. ಅಲ್ಲಿ ಹತ್ತತ್ರ ಹೋಗೋಷ್ಟರಲ್ಲಿ ಫುಲ್ಲು ಗ್ರೀನರಿ ಆಯಿತಾ, ಸಖತ್ತಿತ್ತು, ಫುಲ್ ಗ್ರೀನರಿ. ಅಲ್ಲಿ ಲೋಕಲೈಸ್ ಜನ ನೋಡಿದ್ವಿ, ಅವ್ರ ಮನೆಗಳನ್ನ ನೋಡಿದ್ವಿ. ಅದು ವಿಲೇಜ್ ಕೈಂಡ್ ಆಫ್ ಅನಿಸುತ್ತೆ. ಎಲ್ಲ ಈ ಥರನೇ ಬೆಟ್ಟದ ಮೇಲ್ ಥರ ಮನೆ ಕಟ್ಕೊಂಡಿದ್ದಾರೆ. ಐ ಡೋಂಟ್ ನೋ ಅವ್ರು ಏನು ಮಾಡ್ತಾರೆ, ಫಾರ್ಮಿಂಗ್ ಮಾಡ್ತಾರಾ ಏನು ಮಾಡ್ತಾರೆ. ಬಟ್ ಚಾನಲ್ಸ್ ಎಲ್ಲ ಇದೆ, ಎಲ್ಲ ವಾಟರ್ ಎಲ್ಲ ಬರುತ್ತೆ. ಆ್ಯಂಡ್ ದೇ ಹ್ಯಾವ್ ದಿಸ್ ಮೌಂಟೇನ್ ಶೀಪ್ಸ್ ಥರ, ಅದೆಲ್ಲ ಇಟ್ಕೊಂಡು ಫಾರ್ಮ್ ಮಾಡ್ತಾರೆ ಅನಿಸುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್. ಸೊ ನೀರಿದೆ, ಇಲ್ಲೂ ಕೂಡ ಸ್ವಿಮ್ ಮಾಡೋಕ್ಕೆ ಬಿಡ್ತಾರೆ. ಆಬ್ವಿಯಸ್ಲಿ ನಮಗೆ ಫುಲ್ ಚಳಿ ಆಗ್ತಿತ್ತು, ನಮಗೆ ಸ್ವಿಮ್ಮಿಂಗ್ ಎಲ್ಲ ಇಲ್ಲ, ಜಸ್ಟ್ ನೋಡ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಹೋಗೋಣ ಅಂತ. ಬಟ್ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಅವ್ರು ಹೇಳ್ತಾರೆ ಯಾವ ಕಡೆ ಡೈವ್ ಮಾಡಬೇಕು, ಯಾವ ಕಡೆ ಡೀಪ್ ಇದೆ, ಅದನ್ನು ಮಾತ್ರ ಹೇಳಿದ್ರು. ಈ ಕಡೆ ಡೀಪ್ ಇದೆ, ಈ ಕಡೆ ಡೈವ್ ಮಾಡ್ಬೋದು ಅಂತ. ಅದೊಂದು ಮಾತ್ರ ನಮ್ಮ ಗೈಡಿಂದ ಹೇಳಿದ್ರು. ಬಟ್ ನಾವೇನು ಸ್ವಿಮ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಸೊ ಹಂಗಾಗಿ ಇಲ್ಲ, ಆ್ಯಂಡ್ ಕ್ರೌಡ್ ಅಂತೂ ಇಲ್ಲವೇ ಇಲ್ಲ. ಬಟ್ ಚೆನ್ನಾಗಿತ್ತು ಪ್ಲೇಸ್ನ. ಇದು ನೋಡ್ಕೊಂಡು ವಾಪಸ್ ಇಳಿಯೋದು ಇನ್ನೂ ಒಂದು ಕಷ್ಟ, ಇಳಿಯೋದು ಇನ್ನೂ ಕಷ್ಟ ಆಗ್ತಿತ್ತು ನಮಗೆ. ಒಂದು ವಾಪಸ್ ಇಳಿಯೋ ತನಕ ಅವ್ರು ಏನೂ ಮಾತಾಡಿರಲಿಲ್ಲ ಆಯಿತಾ. ಆಮೇಲೆ ಒಂದು ದೊಡ್ಡ ಉಸಿರು ಬಿಟ್ಟರು. ಓ ಮೈ ಗುಡ್ನೆಸ್, ನನಗೆ ಎಷ್ಟು ಹೆದರಿಕೆ ಆಗಿತ್ತು, ಒಂದು ಸ್ಪಾಟಲ್ಲಿ ಎಷ್ಟು ಭಯ ಆಗಿತ್ತು, ಹಂಗೆ ಹಿಂಗೆಂತೆಲ್ಲ ಫುಲ್ ಹೇಳ್ಕೊತಾ ಇದ್ರು. ನಾವು ಅಷ್ಟೇ, ಅದಾದ ತಕ್ಷಣ ಯಾರು ಏನೂ ಮಾತಾಡ್ತಿರ್ಲಿಲ್ಲ. ಈ ಕ್ಯಾನ್ ಡೂ ಇಟ್ ಚಂದು, ಹಂಗೆ ಹಿಂಗೆ ಅಂತ ಫುಲ್ಲು ಅವ್ರಿಗೆ ಎಂಕರೇಜ್ ಮಾಡ್ತಿದ್ವಿ. ಬಟ್ ವಾಪಸ್ ಹೋಗಿ ಒಂದು ಸೇಫ್ ಪ್ಲೇಸ್ನಲ್ಲಿ ಹೈವೇ ಬರೋ ತನಕನೂ ಅದಾದಮೇಲೆ ಫುಲ್ ಹೇಳ್ತಿದ್ದು, ನಮಗೂ ಫುಲ್ ಭಯ ಆಗ್ತಿತ್ತು, ಹಂಗೆ ಹಿಂಗೆ ಅಂತ. ದಟ್ ವಾಸ್ ಇವಾಗಲೂ ನೆನೆಸ್ಕೊಂಡ್ರೆ ಓ ಮೈ ಗಾಡ್ ಅಂತ ಅನಿಸುತ್ತೆ. ಬಟ್ ರಿಯಲಿ ವಿ ಹ್ಯಾಡ್ ಅ ವೆರಿ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಈಗೆಲ್ಲ ನೆನೆಸ್ಕೊಂಡ್ರೆ ಆಲ್ ದೋಸ್ ಮೆಮರೀಸ್ ಆ್ಯಂಡ್ ಆಲ್ ಸೂಪರ್ ಡೂಪರ್ ಅಂತ ಅನಿಸುತ್ತೆ. ಹೋಗ್ತಾ ಬರ್ತಾ ಒಬ್ಬರು ಆ ಕಡೆ ಈ ಕಡೆ ಇರಲ್ಲ ಆಯಿತಾ, ಅದೊಂದು ಸ್ವಲ್ಪ ಭಯ. ಜನ ಇದ್ದರೆ ಏನು ಭಯ ಆಗಲ್ಲ, ಜನ ಇಲ್ಲದೆ ಹೋದಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಫೈನಲಿ ನಾವು ಮಧ್ಯಾಹ್ನ ಅಷ್ಟರಲ್ಲಿ 3 ಪ್ಲೇಸ್ನ ಕಂಪ್ಲೀಟ್ ಮಾಡಿದ್ವಿ. ನೆನ್ನೆ ಲಾಸ್ ಆಗಿತ್ತು ಅಂತ ಹೇಳಿ ಇವಾಗ ನೆಕ್ಸ್ಟ್ ಹೋಗ್ಬೇಕಾಗಿರೋದು ನಾವು 150 ಕಿಲೋಮೀಟರ್ಸ್ ದೂರ ಹೋಗಬೇಕು ಡೆಸರ್ಟ್ ಸಫಾರಿಗೆ. ಸೊ ಅಲ್ಲಿ ಬುಕ್ ಮಾಡಿದ್ದೀವಿ, ಲೈಕ್ ಸ್ಯಾಂಡ್ ಡ್ಯೂನಿಂಗ್ ಮಾಡೋಕ್ಕಂತ. ಸೊ ಅಲ್ಲಿಗೆ ಹೋಗಬೇಕು. ಬಟ್ ಅಲ್ಲಿಗೆ ಸ್ವಲ್ಪ ಈವ್ನಿಂಗ್ ಥರನೇ ತೋರಿಸ್ತಾ ಇದೆ. ಬಿಕಾಸ್ ಆಫ್ ದಿಸ್ ಪಾತ್ ಸ್ವಲ್ಪ ಡಿಲೇ ಆಯಿತು ನಮಗೆ. ಇದು ರೋಡ್ ಕರೆಕ್ಟಾಗಿ ಇದ್ದಿದ್ದರೆ ನಾವು ಕರೆಕ್ಟಾಗಿ 4:30, 5 o'clock ಬಿಫೋರ್ ಸನ್ಸೆಟ್ನೇ ರೀಚ್ ಆಗ್ತಿದ್ವಿ. ಬಟ್ ಇದೊಂಚೂರು ಇರೋದ್ರಿಂದ ಆ್ಯಂಡ್ ನಾವು ಊಟ ಕೂಡ ಮಾಡಿಲ್ಲ. ಮನೇಲಿ ಸ್ವಲ್ಪ ಅನ್ನ ಮಾಡ್ಕೊಂಡು ಬಂದಿರೋದು ಅಷ್ಟೇ ಇತ್ತು. ಮಕ್ಳಿಗೆ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಾವು ಒಂಚೂರು ಮೊಸರನ್ನ ಅದೆಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಬಿಕಾಸ್ ಅಲ್ಲೊಂದು ಸ್ಟಾಪ್ ಕೊಡ್ತು ಅಂತಂದರೆ 1 hour ವೇಸ್ಟ್ ಆಗುತ್ತೆ. ಮತ್ತು ಅದು ಸ್ಯಾಂಡ್ ಡ್ಯೂನಿಂಗ್ ಅಟ್ಲೀಸ್ಟ್ ಒಂದು ಸನ್ಸೆಟ್ ಮುಂಚೆ ಮಾಡೋಣ ಅಂತ ಫುಲ್ ಟ್ರೈ ಮಾಡ್ತಿದ್ವಿ. ಆ್ಯಂಡ್ ಎಸ್, ಇನ್ನು ಆಲ್ಮೋಸ್ಟ್ 2 hours ತೋರಿಸ್ತಿದೆ ನಮ್ಮ ಗೂಗಲ್ ಮ್ಯಾಪಲ್ಲಿ. ಬಿಕಾಸ್ ಆಫ್ ದ ರೋಡ್ ತುಂಬ ಸ್ಟೀಪು ಅದು ಇದೆ, ಮತ್ತು ವೆಯ್ಟ್ ಮಾಡಬೇಕು, ಆ ಕಡೆಯಿಂದ ಗಾಡಿ ಬರೋದು ಗೊತ್ತಾಗಲ್ಲ. ಆಲ್ ದಿಸ್ ಥಿಂಗ್ಸ್ ಆರ್ ದೇರ್. ಸೊ ನಾವು ಹೈವೇಗೆ ಬಂದು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆಗ್ತದೆ. ನಾವಂತೂ ಇನ್ನೂ ಎಷ್ಟು ನಿಮಿಷ ಇದೆ, 15 minutes ಇದೆ, 10 minutes ಇದೆ ಅಂತಲೇ ಇದ್ದಾರೆ. ಬಟ್ ಬರ್ತಾನೆ ಇಲ್ಲ, ಅದು ದೂರ ಅಂತ ಅನ್ನಿಸ್ತಾನೆ ಇದೆ. ಹಾಗೆ ಇಫ್ ಯು ವಾಂಟ್ ಚೇಸ್ ಸಮಥಿಂಗ್ ಅಲ್ಲ, ಯಾವಾಗಲೂ ದೂರ ಅನಿಸುತ್ತೆ. ಯಾವಾಗಾದರೂ ನಾವು ಟೈಮ್ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತೀವಿ, ಟೈಮ್ ಕನ್ಸ್ಟೆಂಟಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ, ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಬಟ್ ನಮಗೆ ದಾರಿ ದೂರ ಅನ್ನಿಸ್ತಿತ್ತು, ಟೈಮ್ ಬೇಗ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಫೈನಲಿ ಸನ್ಸೆಟ್ ಕೂಡ ಆಯಿತು. ಸನ್ಸೆಟ್ ಆದಮೇಲೆ ನಾವು ರೀಚ್
ರೀಚ್ ಆಗಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ಲ್ಯಾನ್ ಇರೋ ಪ್ರಕಾರ ಇದು ಮಾಡಲೇಬೇಕು. ಬಿಕಾಸ್ ನಾಳೆ ನಾವು ಇಲ್ಲಿ ಈ ಸುರ್ನ ಖಾಲಿ ಮಾಡಿಕೊಂಡು ಅಕಾಮಿಡೇಷನ್ನ ನಾವು ಹೋಗ್ತಿರೋದು ನಿಜ್ವಾಗೆ. ಸೊ ಅದು ಇನ್ನೂ ದೂರ ಇದೆ. ಸೊ ಹಂಗಿಂದ ಇದು ಈ ಕಡೆ ಬರೋಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟುಡೇ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಪರವಾಗಿಲ್ಲ, ಸನ್ಸೆಟ್ ಆದ್ರೂ ಆಲ್ರೆಡಿ ಡ್ಯೂನ್ ಬ್ಯಾಶಿಂಗ್ ಮಾಡೋಣ ಅಂತ. ಸೊ ಫೈನಲಿ ರೀಚ್ ಆದ್ವಿ. ಆ್ಯಂಡ್ ಅವ್ರ ಗಾಡಿ ಕೂಡ ರೆಡಿ ಇತ್ತು, ಅವರು ಕೂಡ ಲೇಟ್ ಮಾಡಲಿಲ್ಲ, ಕರ್ಕೊಂಡು ಹೋದರು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಐ ಡೆಂಟ್ ಕ್ಯಾಪ್ಚರ್ ದಟ್ ಡ್ಯೂನ್ ಬ್ಯಾಶಿಂಗ್, ಬಟ್ ಅವ್ರು ಸಖತ್ತಾಗಿ ಮಾಡಿದ್ರು. ಅವ್ರದ್ದು 4x4 ವೆಹಿಕಲ್ ಇತ್ತು, ಸಖತ್ತಾಗಿ ಡ್ಯೂನ್ ಬ್ಯಾಶಿಂಗ್ ಮಾಡಿಸಿದ್ರು. ಆ್ಯಂಡ್ ಅವರು ಎಲ್ಲ ತೋರಿಸಿದ್ರು. ಇಟ್ ವಾಸ್ ಲುಕಿಂಗ್ ಲೈಕ್ ಅ ಗೋಲ್ಡನ್ ಸ್ಯಾಂಡ್ ಆಯಿತಾ ಆ ಸನ್ಸೆಟ್ ಟೈಮಲ್ಲಿ. ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಿಕಾಸ್ ಧೂಳೆಲ್ಲ ಬರ್ತಿತ್ತು ಅಂದ್ಬಿಟ್ಟು ಅವರು ವಿಂಡೋಸ್ ಎಲ್ಲ ಎತ್ತಕ್ಕೆ ಹೇಳ್ಬಿಟ್ರು. ಬಟ್ ಡ್ಯೂನ್ ಬ್ಯಾಶಿಂಗ್ ವಾಸ್ ಸೂಪರ್ ಆಸಮ್. ಎಲ್ಲರೂ ಸನ್ಸೆಟ್ ನೋಡಿರ್ತೀರಾ? ಆಫ್ಟರ್ ಸನ್ಸೆಟ್ ನೋಡಿರ್ತೀರಾ? ಹೌದು, ನೋಡು ಬೈಕ್ ಬರ್ತದೆ. ಎಸ್, ದಿಸ್ ಇಸ್ ದ ಲಾಸ್ಟ್ ಪ್ಲೇಸ್ ಆಫ್ ದ ಡೇ. ಸೊ ಡೆಸರ್ಟ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ 1 hour ಮುಂಚೆ ಬಂದಿದ್ರೆ ಇಟ್ ಇಸ್ ಆಲ್ ವರ್ತ್ ಅಂತ ಅನ್ಸೋದು. ಬಟ್ ಅದು ಓಕೆ, ಬೆಳಗ್ಗೆ ತುಂಬ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಆ್ಯಂಡ್ ಮಕ್ಕಳನ್ನೂ ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡಿದ್ರು. ಅವ್ರು ಮಧ್ಯಾಹ್ನ ಮಲ್ಕೊಂಡಿದ್ರು ಕಾರಲ್ಲಿ ಆಲ್ಮೋಸ್ಟ್ 1.5 hours. ಸೊ ಹಾಗಾಗಿ ಆರಾಮಾಗಿ ಫ್ರೆಶ್ ಆಗಿದ್ರು. ದ್ಯಾಟ್ಸ್ ಇಟ್ ಫಾರ್ ದ ಡೇ. ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಟು ಸುರ್. ಅಲ್ಲಿ ಅಕಾಮಿಡೇಷನ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಬೆಳಗ್ಗೆ ಚೆಕ್ಔಟ್ ಆಗ್ತೀವಿ ಸುರಿಂದ. ಸೊ ಒಂಥರ ಫುಲ್ಲು ನೆಮ್ಮದಿ ಆ್ಯಂಡ್ ಒಂಥರ ಕಂಪ್ಲೀಟ್ ವರ್ತ್ ಅಂತ ಅನ್ನಿಸ್ತು ಇವತ್ತಿನ ದಿನ. ಬಿಕಾಸ್ ಸಖತ್ ಅಡ್ವೆಂಚರಸ್ ಆಗಿತ್ತು. ನೇಚರ್ ಮಧ್ಯೆ ಇದ್ವಿ ಆ್ಯಂಡ್ ಮಕ್ಕಳು ಕೂಡ ಫುಲ್ ಕೋಆಪ್ರೇಟ್ ಮಾಡಿದ್ರೆ ಸಖತ್ ಖುಷಿ ಆಯಿತು. ಇಟ್ ವಾಸ್ ವೆಲ್ ಸ್ಪೆಂಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸೊ ಇಷ್ಟ ಆಗಿದ್ದಲ್ಲಿ ವ್ಲಾಗ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಸಿಗ್ತೀನಿ ಡೇ 5 ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.